ಮಿತ್ರರೇ ನಮಸ್ಕಾರ. ಮಿತ್ರರೇ, ಈ ಹಿಂದಿನ ವಿಡಿಯೋದಲ್ಲಿ ಅಮೆರಿಕದ ಹಿಪೋಕ್ರಸಿಯ ಬಗ್ಗೆ ನಿಮಗೆ ತಿಳಿಸ್ಕೊಟ್ಟಿದ್ದೆ. ಅಂದರೆ ಪಾಕಿಸ್ತಾನಕ್ಕೆ ತನ್ನ ಎಕ್ಸಿಮ್ ಬ್ಯಾಂಕ್ ಮೂಲಕವಾಗಿ $1.25 ಬಿಲಿಯನ್ ಸಾಲವನ್ನು ಕೊಟ್ಟಿರುವ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೆ. ಮಿತ್ರರೇ, ಈಗ ಅಮೆರಿಕ ಇನ್ನೂ ಒಂದು ಹೆಜ್ಜೆಯನ್ನು ಮುಂದೆ ಇಟ್ಟಿದೆ. ಅಮೆರಿಕದ ಇವತ್ತಿನ ನಡೆಯನ್ನು ನೋಡಿದಂತಹ ಸಂದರ್ಭದಲ್ಲಿ ನನಗೊಂದು ಮಾತು ನೆನಪಿಗೆ ಬರ್ತಾ ಇದೆ. ಅದೇನು ಕೇಳಿದ್ರೆ, ಮೂರು ಬಿಟ್ಟವನು ಊರಿಗೆ ದೊಡ್ಡವನು ಅಂತ. ಯಾವ ದೇಶ ವಿಶ್ವದಲ್ಲಿ ನಂಬರ್ 1 ಭಯೋತ್ಪಾದಕ ಪೋಷಕ ದೇಶ ಆಗಿದೆಯೋ ಅಂತಹ ದೇಶದ ಸೇನೆಗೆ ಅತೀ ದೊಡ್ಡ ಸಹಾಯವನ್ನ ಅಮೆರಿಕ ಮಾಡೋದಕ್ಕೆ ಹೊರಟಿದೆ. ಮಿತ್ರರೇ, ಟ್ರಂಪ್ ಸರ್ಕಾರವೂ ಕೂಡ ಪಾಕಿಸ್ತಾನದಲ್ಲಿರುವಂತಹ F-16 ಯುದ್ಧ ವಿಮಾನಗಳನ್ನು ಅಪ್ಗ್ರೇಡ್ ಮಾಡೋದಕ್ಕೆ ಹೊರಟಿದೆ. ಇಡೀ ಜಗತ್ತಿಗೆ ಗೊತ್ತಿರುವ ವಿಚಾರ ಏನು ಕೇಳಿದ್ರೆ, ಪಾಕಿಸ್ತಾನದ ಕೈಯಲ್ಲಿ ಅತ್ಯಾಧುನಿಕವಾದಂತಹ ಶಸ್ತ್ರಾಸ್ತ್ರ ಅಥವಾ ಅತ್ಯಾಧುನಿಕವಾದಂತಹ ಯುದ್ಧ ವಿಮಾನ ಬರ್ತಾ ಇದೆ ಅಂತಂದ್ರೆ ಅದರಿಂದ ನೇರ ಥ್ರೆಟ್ ಇರುವಂತಹದ್ದು ಭಾರತಕ್ಕೆ ಅಂತ. ಅದು ಗೊತ್ತಿದ್ದೂ ಕೂಡ ಅಮೆರಿಕ ಈಗ ಪಾಕಿಸ್ತಾನದಲ್ಲಿರುವಂತಹ F-16 ಯುದ್ಧ ವಿಮಾನಗಳನ್ನು ಅತ್ಯಾಧುನಿಕವಾಗಿ ರೂಪುಗೊಳಿಸೋದಕ್ಕೋಸ್ಕರವಾಗಿ ಸಾವಿರಾರು ಕೋಟಿಯ ಬಿಟ್ಟಿ ಹಣವನ್ನು ಪಾಕಿಸ್ತಾನಕ್ಕೆ ಕೊಡ್ತಾ ಇದೆ. ಮಿತ್ರರೇ, ಟ್ರಂಪ್ 2ನೇ ಅವಧಿಗೆ ಅಧಿಕಾರಕ್ಕೆ ಬಂದ ದಿನದಿಂದಲೂ ಕೂಡ ಭಾರತದ ಜೊತೆಗೆ ಟ್ರಂಪ್ ವಿಪರೀತವಾಗಿ ಕೆಟ್ಟದಾಗಿ ನಡ್ಕೊಂಡಿದ್ದಾರೆ. ಅದನ್ನೆಲ್ಲವುದನ್ನು ಕೂಡ ಭಾರತೀಯರು ಒಂದು ಮಟ್ಟಿಗೆ ಸಹಿಸಿಕೊಳ್ಳಬಹುದೇನೋ. ಆದರೆ ಈ F-16 ವಿಚಾರದಲ್ಲಿ ಟ್ರಂಪ್ ಕೈಗೊಂಡಂತಹ ನಿರ್ಧಾರ ಇದೆಯಲ್ಲ, ಇದನ್ನು ಭಾರತೀಯರು ಕ್ಷಮಿಸೋದಕ್ಕೆ ಸಾಧ್ಯವೇ ಇಲ್ಲ. ಅಂತಹ ಕೆಟ್ಟ ನಿರ್ಧಾರವನ್ನು ಟ್ರಂಪ್ ಸರ್ಕಾರ ಕೈಗೊಂಡಿದೆ. ಹಾಗಾದರೆ ಟ್ರಂಪ್ ಸರ್ಕಾರ ಯಾಕೋಸ್ಕರವಾಗಿ F-16 ಅನ್ನು ಅಪ್ಗ್ರೇಡ್ ಮಾಡೋದಕ್ಕೆ ಹೊರಟಿದೆ? ಅವ್ರೇನು ಕಾರಣ ಕೊಡ್ತಾ ಇದ್ದಾರೆ? ಇದರಿಂದ ಏನು ಪರಿಣಾಮ ಆಗುತ್ತೆ? ಭಾರತಕ್ಕೆ ನಿಜವಾಗ್ಲೂ ಕೂಡ F-16 ದೊಡ್ಡ ಸವಾಲಾಗುತ್ತಾ? ಇದೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, ಎಕ್ಸಿಮ್ ಬ್ಯಾಂಕ್ ಮೂಲಕವಾಗಿ ಅಮೆರಿಕ ಸರ್ಕಾರ ಪಾಕಿಸ್ತಾನಕ್ಕೆ $1.25 ಬಿಲಿಯನ್ ಅಂದರೆ ಭಾರತದ ರೂಪಾಯಿಯಲ್ಲಿ ಹೇಳಬೇಕು ಅಂತಂದರೆ ಹತ್ತಿರ 11,000 ಕೋಟಿ ರೂಪಾಯಿಯಷ್ಟು ಸಾಲವನ್ನು ಕೊಟ್ಟಿತ್ತು. ನಿಮಗೆ ನೆನಪಿರಲಿ, ಅದು ಸಾಲ ಅಂದರೆ ಪಾಕಿಸ್ತಾನ ಒಂದಲ್ಲ ಒಂದು ರೀತಿಯಲ್ಲಿ ಅದನ್ನು ತೀರಿಸಬೇಕಾಗಿತ್ತು. ಅಮೆರಿಕ ಬಂದಲ್ಲಿ ಇನ್ವೆಸ್ಟ್ ಮಾಡುತ್ತೆ, ಮೈನಿಂಗ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಅಮೆರಿಕ ಅಷ್ಟೆಲ್ಲ ಇನ್ವೆಸ್ಟ್ ಮಾಡ್ತಾ ಇದೆ ಅಂತಂದರೆ ತನ್ನ ಇಂಟ್ರೆಸ್ಟನ್ನು ಬಿಟ್ಟು ಕೊಡುತ್ತಾ? ಪಾಕಿಸ್ತಾನದಲ್ಲಿ ಸಿಕ್ಕಂಥ ಖನಿಜಗಳನ್ನು ತನ್ನ ದೇಶಕ್ಕೆ ಹೊತ್ತೊಯ್ಯುತ್ತೆ. ಬಿಡಿ, ಅದು ಅಮೆರಿಕ ಪಾಕಿಸ್ತಾನಕ್ಕೆ ಕೊಟ್ಟಂಥ ಸಾಲ ಅಂತ ಅಂದುಕೊಳ್ಳೋಣ. ಬಡ್ಡಿ ಸಮೇತ ಅಮೆರಿಕ ವಾಪಸ್ ಪಡೆಯುತ್ತೆ ಅಂತ ನಾವು ಸಮಾಧಾನ ಪಟ್ಟುಕೊಳ್ಳಬಹುದು. ಆದರೆ ಮಿತ್ರರೇ, ಈಗ F-16 ವಿಚಾರದಲ್ಲಿ ಅಮೆರಿಕ ಕೈಗೊಂಡಂತಹ ನಿರ್ಧಾರ ಇದೆಯಲ್ಲ, ಇದು ನೇರವಾಗಿ ಭಾರತಕ್ಕೆ ಥ್ರೆಟ್. ಯಾಕೆ ಕೇಳಿದ್ರೆ, ಈ ಬಾರಿ ಟ್ರಂಪ್ ಸರ್ಕಾರ ಪಾಕಿಸ್ತಾನದಲ್ಲಿರುವಂತಹ F-16 ಯುದ್ಧ ವಿಮಾನಗಳನ್ನು ಅಪ್ಗ್ರೇಡ್ ಮಾಡೋದಕ್ಕೋಸ್ಕರವಾಗಿ ಬರೋಬ್ಬರಿ $686 ಮಿಲಿಯನ್ ಹಣವನ್ನು ಕೊಡ್ತಾ ಇದೆ. ಅಂದರೆ ಭಾರತದ ರೂಪಾಯಿಯಲ್ಲಿ ಹೇಳಬೇಕು ಅಂತಂದ್ರೆ ಸರಿಸುಮಾರು 6,000 ಕೋಟಿ ರೂಪಾಯಿ. ಮಿತ್ರರೇ, ಇದು ಸಾಲ ಅಲ್ಲ, ಪಾಕಿಸ್ತಾನಕ್ಕೆ ಕೊಡ್ತಾ ಇರುವಂತಹ ದಾನ. ಸದ್ಯ ಪಾಕಿಸ್ತಾನದ ಮೀಡಿಯಾಗಳಲ್ಲಿ ಈ ವಿಚಾರ ಭಾರೀ ವೈಭವೀಕರಿಸಲಾಗ್ತಾ ಇದೆ. ನಮ್ಮ ಆಸಿಮ್ ಮುನೀರ್ ಕಾರಣದಿಂದಾಗಿ ಈ ಎಲ್ಲವೂ ಕೂಡ ಸಾಧ್ಯ ಆಗಿದೆ ಅಂತೇಳಿ ಫೀಲ್ಡ್ ಮಾರ್ಷಲ್ CDF ಆಸಿಮ್ ಮುನೀರ್ನನ್ನ ಕೊಂಡಾಡಲಾಗ್ತಾ ಇದೆ. ಅಂದರೆ ಮುನೀರ್ ಟ್ರಂಪ್ ಜೊತೆಗೆ ಉತ್ತಮ ಸಂಬಂಧ ಇಟ್ಟುಕೊಂಡ ಕಾರಣದಿಂದಾಗಿ ಅಮೆರಿಕದಿಂದ ನಮಗೆ ಇಷ್ಟೊಂದು ಬಿಟ್ಟಿ ಹಣ ಸಿಕ್ಕಿದೆ. ನಮ್ಮ F-16ಗಳು ಅಪ್ಗ್ರೇಡ್ ಆಗಿಬಿಡ್ತವೆ. ಇನ್ಮುಂದೆ ಭಾರತ ಆಪರೇಷನ್ ಸಿಂಧೂರದಂತಹ ಕಾರ್ಯಾಚರಣೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಅನ್ನುವ ರೀತಿಯಲ್ಲಿ ಪಾಕಿಸ್ತಾನದ ಮಾಧ್ಯಮಗಳು ಇದನ್ನು ವೈಭವೀಕರಿಸ್ತಾ ಇದ್ದಾವೆ. ಟ್ರಂಪ್ ಅವರ ಈ ನಿರ್ಧಾರ ನನಗೂ ಕೂಡ ಭಾರಿ ಆಶ್ಚರ್ಯವನ್ನು ತರಿಸ್ತು. ಯಾಕೆ ಗೊತ್ತಾ? ಟ್ರಂಪ್ ಅವರು 2ನೇ ಬಾರಿಗೆ ಅಧಿಕಾರಕ್ಕೆ ಬಂದ ತಕ್ಷಣ ಮೊಟ್ಟ ಮೊದಲ ಬಾರಿಗೆ ನಿರ್ಧಾರ ಕೈಗೊಂಡಿದ್ದೇನು? ಅಮೆರಿಕ ಬೇರೆ ಬೇರೆ ದೇಶಗಳಿಗೆ ಏನು ಏಡನ್ನು ಕೊಡ್ತಾ ಇತ್ತೋ, ಅಂದರೆ ಬಿಟ್ಟಿ ಹಣವನ್ನು ಕೊಡ್ತಾ ಇತ್ತಲ್ಲ, ಅದಕ್ಕೆ ಬ್ರೇಕ್ ಹಾಕಿದ್ರು. ಸುಮ್ಮನೆ ಅಮೆರಿಕದ ಟ್ಯಾಕ್ಸ್ ಪೇಯರ್ ಮನಿಯನ್ನು ನಾವು ಯಾಕೆ ಬೇರೆ ದೇಶಗಳಿಗೆ ಕೊಡಬೇಕು? ಆ ದೇಶಗಳ ಅಭಿವೃದ್ಧಿಯನ್ನು ಅವ್ರು ಮಾಡ್ಕೊಳ್ತಾರೆ, ಅದಕ್ಕೂ ಅಮೆರಿಕಾಗೂ ಏನು ಸಂಬಂಧ? ಹೀಗಂತೆಲ್ಲ ಟ್ರಂಪ್ ಪ್ರಶ್ನೆ ಕೇಳಿದ್ರು. ಅಮೆರಿಕದ ಟ್ಯಾಕ್ಸ್ ಪೇಯರ್ಸ್ನ ಒಂದೇ ಒಂದು ರೂಪಾಯಿ ಕೂಡ ನಾನು ವೇಸ್ಟ್ ಮಾಡೋದಿಲ್ಲ ಅಂತ ಟ್ರಂಪ್ ಘೋಷಣೆಯನ್ನ ಮಾಡಿದ್ರು. ಅಂತಹ ಟ್ರಂಪ್ ಈಗ ಅಮೆರಿಕದ ಟ್ಯಾಕ್ಸ್ ಪೇಯರ್ಸ್ ಮನಿ ಬರೋಬ್ಬರಿ $686 ಮಿಲಿಯನ್ ಹಣವನ್ನ ಪಾಕಿಸ್ತಾನಕ್ಕೆ ವೆಚ್ಚ ಮಾಡ್ತಾ ಇದ್ದಾರೆ. ನಿಮಗೆ ನೆನಪಿರಲಿ ಮಿತ್ರರೇ, ಪಾಕಿಸ್ತಾನ ಅಮೆರಿಕಾಗೆ ನಂಬರ್ 1 ಶತ್ರು ಆಗಬೇಕಾದಂತಹ ದೇಶ. ಯಾಕೆ ಅಂತಂದ್ರೆ ಅಮೆರಿಕದಲ್ಲಿ 9/11 ಅಟ್ಯಾಕ್ ಮಾಡಿದಂತಹ ಒಸಾಮಾ ಬಿನ್ ಲಾಡೆನ್ಗೆ ಪಾಕಿಸ್ತಾನವೇ ಆಶ್ರಯ ಕೊಟ್ಟಿತ್ತು. ಆತನನ್ನು ಸಾಕಿ ಸಲಹುತ್ತಾ ಇತ್ತು. ಅಮೆರಿಕ ಅಂತಿಮವಾಗಿ ಒಸಾಮಾ ಬಿನ್ ಲಾಡೆನ್ ಅನ್ನು ಹತ್ಯೆ ಮಾಡಿದ್ದು ಇದೇ ಪಾಕಿಸ್ತಾನದ ನೆಲದಲ್ಲಿ. ಹೀಗಾಗಿ ಅಮೆರಿಕದ ನಂಬರ್ 1 ಶತ್ರು ಆಗಿರುವಂತಹ ಒಸಾಮಾ ಬಿನ್ ಲಾಡೆನ್ಗೆ ಆಶ್ರಯ ಕೊಟ್ಟಂತಹ ದೇಶವೂ ಕೂಡ ಅಮೆರಿಕದ ಶತ್ರು ಆಗಿರಬೇಕು ತಾನೆ. ಆದರೆ ಇವತ್ತು ಅಮೆರಿಕ ಯಾವ ರೀತಿಯಾಗಿ ನಡೆದುಕೊಳ್ತಾ ಇದೆ? ವರ್ಷದಿಂದ ವರ್ಷಕ್ಕೆ ಪಾಕಿಸ್ತಾನಕ್ಕೆ ಶಸ್ತ್ರಾಸ್ತ್ರ ಪೂರೈಕೆಯನ್ನು ಹೆಚ್ಚು ಮಾಡ್ತಾ ಇದೆ. ಪಾಕಿಸ್ತಾನದ ಮಿಲಿಟರಿಯನ್ನ ಸದೃಢ ಮಾಡ್ತಾ ಇದೆ. ಈ ಹಿಂದೆ ಬೈಡನ್ ಅಧಿಕಾರಕ್ಕೆ ಬರ್ತಿದ್ದ ಹಾಗೆ ಪಾಕಿಸ್ತಾನದಲ್ಲಿರುವಂತಹ F-16 ಯುದ್ಧ ವಿಮಾನಗಳನ್ನು ಅಪ್ಗ್ರೇಡ್ ಮಾಡಬೇಕು ಅಂತ $400 ಮಿಲಿಯನ್ ಹಣವನ್ನು ಬಿಟ್ಟಿ ದಾನವಾಗಿ ಕೊಟ್ಟುಬಿಟ್ಟಿದ್ರು. ಆ ಸಂದರ್ಭದಲ್ಲಿ ಎಲ್ಲರೂ ಕೂಡ ಅದನ್ನು ನಿರೀಕ್ಷೆ ಮಾಡಿದ್ರು. ಯಾಕೆಂತಂದ್ರೆ ಬೈಡನ್ ಒಬ್ಬ ಲೆಫ್ಟ್ ಚಿಂತನೆ ಉಳ್ಳಂತಹ ನಾಯಕ, ಹೀಗಾಗಿ ಪಾಕಿಸ್ತಾನದ ಪರವಾಗಿ ಒಲವನ್ನು ಹೊಂದಿರುತ್ತಾರೆ ಅಂತ ಮೊದಲೇ ನಿರೀಕ್ಷೆ ಮಾಡಲಾಗಿತ್ತು. ಆ ಪ್ರಕಾರವಾಗಿ
ಪಾಕಿಸ್ತಾನದ F-16 ಯುದ್ಧ ವಿಮಾನಗಳನ್ನು ಅಪ್ಗ್ರೇಡ್ ಮಾಡೋದಕ್ಕೋಸ್ಕರವಾಗಿ $400 ಮಿಲಿಯನ್ ಹಣವನ್ನು ಕೊಟ್ಟರು ಅಂತ ನೀವೆಲ್ಲ ಅಂದುಕೊಂಡ್ವಿ. ಆದರೆ ಟ್ರಂಪ್ ಈ ರೀತಿಯಾಗಿ ಮಾಡ್ತಾರೆ ಅಂತ ಯಾರೂ ಕೂಡ ಅಂದುಕೊಂಡಿರಲಿಲ್ಲ. ಟ್ರಂಪ್ ಮೊದಲಿನಿಂದಲೂ ಕೂಡ ಇಸ್ಲಾಮಿಕ್ ಮೂಲಭೂತವಾದವನ್ನು ವಿರೋಧಿಸ್ತಾ ಬಂದಂತಹ ನಾಯಕ, ಅಮೆರಿಕದ ರೈಟ್ ವಿಂಗ್ ಲೀಡರ್, ಪ್ರಬಲವಾಗಿ ಬಲಪಂಥೀಯ ಚಿಂತನೆಯನ್ನ ಪ್ರತಿಪಾದನೆ ಮಾಡುವಂತಹ ನಾಯಕ. ಅಂತಹ ಟ್ರಂಪ್ ಯಾವುದೇ ಕಾರಣಕ್ಕೂ ಕೂಡ ಪಾಕಿಸ್ತಾನದ ಬಾಲ ಹಿಡಿಯೋದಿಲ್ಲ ಅನ್ನುವಂಥದ್ದು ಎಲ್ಲರ ನಂಬಿಕೆ ಆಗಿತ್ತು. ಆದರೆ ಟ್ರಂಪ್ ಈ ಬಾರಿ ಮಾತ್ರ ಟೋಟಲಿ ಅದನ್ನ ಉಲ್ಟಾ ಮಾಡಿದ್ದಾರೆ. ತನ್ನ ಮೊದಲ ಅವಧಿಯಲ್ಲಿ ಪಾಕಿಸ್ತಾನಕ್ಕೆ ಹೋಗ್ತಾ ಇದ್ದಂತಹ ಎಲ್ಲಾ ಏಡ್ಗಳನ್ನ ಇದೇ ಟ್ರಂಪ್ ಕಟ್ ಮಾಡಿದ್ರು. ಆದರೆ ಈಗ ಮೊದಲ ಅವಧಿಯಲ್ಲಿ ಏನು ಕೊಡಬೇಕಾಗಿತ್ತೋ ಅದನ್ನು ಸೇರಿಸ್ಬಿಟ್ಟು ಎರಡನೇ ಅವಧಿಯಲ್ಲಿ ಡಬಲ್ ಕೊಡ್ತಾ ಇದ್ದಾರೆ. ಈಗ ನಿಮಗೊಂದು ಪ್ರಶ್ನೆ ಬರಬಹುದು, ಹಾಗಾದ್ರೆ ಅಮೆರಿಕ ಏನು ಮಾಡೋದಕ್ಕೆ ಹೊರಟಿದೆ? ಪ್ರತಿ 2-3 ವರ್ಷಕ್ಕೊಮ್ಮೆ ಪಾಕಿಸ್ತಾನದಲ್ಲಿರುವಂತಹ F-16 ಯುದ್ಧ ವಿಮಾನಗಳಿಗೋಸ್ಕರವಾಗಿ ಇಷ್ಟೆಲ್ಲ ಹಣ ಕೊಡೋದು ಅಂತಂದ್ರೆ ಏನು? ಹಾಗಾದ್ರೆ ಅಷ್ಟೊಂದು ಮೇಂಟೆನೆನ್ಸ್ ಇರುತ್ತಾ? ಅಥವಾ ಪಾಕಿಸ್ತಾನಕ್ಕೆ ಕೊಟ್ಟಂತಹ ಯುದ್ಧ ವಿಮಾನಗಳನ್ನ ಅಮೆರಿಕವೇ ಮೇಂಟೈನ್ ಮಾಡ್ತಿರೋದಾದ್ರೂ ಯಾಕೆ? ಇಂತಹ ಪ್ರಶ್ನೆಗಳು ನಿಮಗೆ ಬರ್ತಾ ಇರಬಹುದು. ಈ F-16 ಯುದ್ಧ ವಿಮಾನಗಳಿದಾವಲ್ಲ, ಇದನ್ನು ತಯಾರು ಮಾಡಿದ್ದು ಅಮೆರಿಕ. ಇದು ಒಂದು ರೀತಿಯಲ್ಲಿ ಬಿಳಿ ಆನೆಗಳೇ. ಯಾಕೆಂತಂದರೆ ಇದನ್ನು ಒಮ್ಮೆ ಕೊಂಡ್ರಿ ಅಂತಂದರೆ, ಅಂದರೆ ನೀವು ಖರೀದಿ ಮಾಡಿದ್ರಿ ಅಂತಂದರೆ ಅದರ ಕಂಪ್ಲೀಟ್ ನಿರ್ವಹಣೆಯನ್ನು ಅಮೆರಿಕವೇ ಮಾಡಬೇಕು. ನಿಮಗದರ ಒಂದು ಬೋಲ್ಟು ನಟ್ಟನ್ನು ಕೂಡ ಬಿಚ್ಚಿ ಬದಲಾಯಿಸೋದಕ್ಕೆ ಸಾಧ್ಯವೇ ಇಲ್ಲ. ಅಷ್ಟರ ಮಟ್ಟಿಗೆ ಈ F-16 ವಿಚಾರದಲ್ಲಿ ಅಮೆರಿಕ ತನ್ನ ಹಕ್ಕು ಸ್ವಾಮ್ಯವನ್ನು ಹೊಂದಿದೆ. ನಿಮಗದರ ಯಾವುದೇ ತಂತ್ರಜ್ಞಾನವನ್ನು ಕೂಡ ಅಮೆರಿಕ ಕೊಟ್ಟಿರೋದಿಲ್ಲ. ಹಾಗೆ ಈ ಯುದ್ಧ ವಿಮಾನಗಳಿದಾವಲ್ಲ, ಇವು ಒಂದಷ್ಟು ಸಮಯ ಹಾರಾಟ ನಡೆಸಿದ ಬಳಿಕ ಅವುಗಳನ್ನು ಕೂಡ ಸರ್ವಿಸ್ ಮಾಡಬೇಕು. ಈಗ ನೀವೆಲ್ಲ ನಮ್ಮ ಬಳಿ ಇರುವಂತಹ ಕಾರನ್ನು ಏನು ಮಾಡ್ತೀವಿ ಅಥವಾ ಬೈಕನ್ನು ಏನು ಮಾಡ್ತೀವಿ, ಒಂದು ನಿರ್ದಿಷ್ಟ ಕಿಲೋಮೀಟರ್ಗಳು ಓಡಿದ ಬಳಿಕ ಅದನ್ನು ಸರ್ವಿಸ್ಗೆ ಬಿಡ್ತೀವಿ ತಾನೆ. ಅದರ ಇಂಜಿನ್ ಆಯಿಲ್ ಚೇಂಜ್ ಮಾಡಬೇಕು, ಬ್ರೇಕ್ ಆಯಿಲ್ ಚೇಂಜ್ ಮಾಡಬೇಕು, ಕೂಲೆಂಟ್ ಹಾಕಿಸ್ಬೇಕು. ಅದಕ್ಕೆ ಆದಂತಹ ಒಂದಷ್ಟು ಮೇಂಟೆನೆನ್ಸ್ ವರ್ಕ್ ಇರುತ್ತೆ. ಅದನ್ನು ಪ್ರತಿ ಬಾರಿಯೂ ಕೂಡ ಸೀಮಿತ ಅವಧಿಯಲ್ಲಿ ಮಾಡಿಸಲೇಬೇಕು. ಹಾಗೆ ಮಿತ್ರರೇ, ಈ ಫೈಟರ್ ಜೆಟ್ಗಳು ಕೂಡ ಅಷ್ಟೇ. ಆಗಾಗ ಅವುಗಳನ್ನು ಸರ್ವಿಸ್ ಮಾಡ್ತಲೇ ಇರಬೇಕು. ಈ ಅಮೆರಿಕದ F-16 ಯುದ್ಧ ವಿಮಾನಗಳಿದಾವಲ್ಲ, ಇವುಗಳನ್ನು ಸರ್ವಿಸ್ ಮಾಡಬೇಕಾದ್ರೆ ಅಮೆರಿಕದ ಟೆಕ್ನಿಷಿಯನ್ನೇ ಬರಬೇಕು. ಅಮೆರಿಕದ ವ್ಯಕ್ತಿಯೇ ಅದನ್ನು ಬಿಚ್ಚಿ ರೆಡಿ ಮಾಡಬೇಕು. ಪಾಕಿಸ್ತಾನದ ಬಳಿಯಲ್ಲಿ ಬಹಳ ಬುದ್ಧಿವಂತ ಇಂಜಿನಿಯರ್ ಇದ್ರೂ ಕೂಡ ಅದನ್ನು ಮಾಡೋದಕ್ಕೆ ಸಾಧ್ಯ ಇಲ್ಲ. ಯಾಕೆಂತಂದ್ರೆ ಅಮೆರಿಕ ಆ ತಂತ್ರಜ್ಞಾನವನ್ನು ಯಾರಿಗೂ ಬಿಟ್ಟು ಕೊಟ್ಟಿಲ್ಲ. ಅದೇನೋ ಸರಿ, ಹಣ ಯಾಕೆ ಕೊಡ್ತಾರೆ? ಈಗ ಮೇಂಟೈನ್ ಮಾಡಬೇಕಾದ್ರೆ ಪಾಕಿಸ್ತಾನ ಮಾಡಿಸ್ಕೊಳ್ಬೇಕು, ಹಣ ಕೊಟ್ಟು ಅವ್ರು ಮಾಡಿಸ್ಬೇಕು. ಅದೇ ಅಮೆರಿಕವೇ ಹಣವನ್ನು ಬಿಡುಗಡೆ ಮಾಡಿ ಪಾಕಿಸ್ತಾನದಲ್ಲಿರುವ ಜೆಟ್ಗಳನ್ನು ಯಾಕೆ ಮೇಂಟೈನ್ ಮಾಡುತ್ತೆ? ಈ ಪ್ರಶ್ನೆ ನಿಮಗೆ ಬರ್ತಾ ಇರಬಹುದು. ಇದು ಅಮೆರಿಕದ ಡಬಲ್ ಸ್ಟ್ಯಾಂಡರ್ಡ್. ಒಂದು ಮಾಹಿತಿಯ ಪ್ರಕಾರ ಅಮೆರಿಕ ತನ್ನ F-16 ಯುದ್ಧ ವಿಮಾನವನ್ನು 2040ರವರೆಗೂ ಕೂಡ ಹಾರಾಟ ನಡೆಸುವಂತಹ ಸ್ಥಿತಿಯಲ್ಲಿ ಮುಂದುವರಿಸಬೇಕು ಅಂತ ಬಯಸಿದೆಯಂತೆ. ಅಂದ್ರೆ ಅವುಗಳನ್ನು ಈಗಲೇ ರಿಟೈರ್ಡ್ ಮಾಡೋದಕ್ಕೆ ಅಮೆರಿಕಾಗೆ ಇಷ್ಟ ಇಲ್ಲ. ಇನ್ನು ಅವರು ಅದನ್ನು ಮುಂದುವರಿಸ್ತಾನೆ ಇರ್ತಾರೆ. ಅದೊಂದು ಕಾರಣದಿಂದಾಗಿ F-16 ಯುದ್ಧ ವಿಮಾನಗಳನ್ನು ಅವರು ಅಪ್ಗ್ರೇಡ್ ಮಾಡ್ತಲೇ ಇರ್ತಾರೆ. ಈಗ ಪಾಕಿಸ್ತಾನಕ್ಕೆ ಯಾಕೋಸ್ಕರವಾಗಿ ತನ್ನ ಹಣವನ್ನು ಖರ್ಚು ಮಾಡಿ F-16 ಅನ್ನು ಅಪ್ಗ್ರೇಡ್ ಮಾಡ್ತಾ ಇದ್ದಾರೆ ಕೇಳಿದ್ರೆ, ಅಮೆರಿಕ ಅದಕ್ಕೆ ಹೇಳುವಂತಹದ್ದು ಭಯೋತ್ಪಾದನೆಯ ನಿರ್ಮೂಲನೆ, ಭಯೋತ್ಪಾದನೆಯ ವಿರುದ್ಧದ ಹೋರಾಟಕ್ಕೆ ನಾವು ಪಾಕಿಸ್ತಾನಕ್ಕೆ ಸಾಥ್ ಕೊಡ್ತಾ ಇದ್ದೀವಿ ಅಂತ. ಈ ಹಿಂದೆ ಅವರು F-16 ಅನ್ನ ಪಾಕಿಸ್ತಾನಕ್ಕೆ ಕೊಟ್ಟರಲ್ಲ, ಆ ಸಂದರ್ಭದಲ್ಲೂ ಅಮೆರಿಕ ಕೊಟ್ಟಂತಹ ಕಾರಣ ಇದೆ. ಇದು ಸ್ವಲ್ಪ ನಗು ಬರುವಂತಹ ಕಾರಣವೇ. ಯಾಕೆ ಕೇಳಿದ್ರೆ, ಯಾವುದೇ ಟೆರರಿಸ್ಟ್ಗಳನ್ನು ನಾಶ ಮಾಡಬೇಕಾದ್ರೆ F-16 ಅವಶ್ಯಕತೆ ಬರುತ್ತಾ? ಈಗ ಅಫ್ಘಾನಿಸ್ತಾನದಲ್ಲಿರುವಂತಹ ತಾಲಿಬಾನಿಗಳೇ ಟೆರರಿಸ್ಟ್ಗಳಂತ ಅಂದುಕೊಳ್ಳಿ. ಪಾಕಿಸ್ತಾನ ಅವರ ಮೇಲೆ ಯುದ್ಧ ಸಾರ್ತಾ ಇದೆ, ಅದಕ್ಕೋಸ್ಕರವಾಗಿ ಅಮೆರಿಕ ಹೆಲ್ಪ್ ಮಾಡ್ತಾ ಇದೆ ಅಂತ ಭಾವಿಸೋಣ. ಅದಕ್ಕೂ ಕೂಡ F-16 ಬೇಕಾಗೋದಿಲ್ಲ. ಅದರಲ್ಲೂ ಮಾಡರ್ನ್ ಆದಂತಹ F-16 ಅವಶ್ಯಕತೆಯೇ ಬರೋದಿಲ್ಲ. ಕಾರಣ ಏನು ಕೇಳಿದ್ರೆ, ಅಫ್ಘಾನಿಸ್ತಾನದ ತಾಲಿಬಾನಿಗಳ ಬಳಿಯಲ್ಲಿ ಯಾವುದೇ ಏರ್ ಫೋರ್ಸ್ ಇಲ್ಲ, ಅವರ ಬಳಿಯಲ್ಲಿ ಫೈಟರ್ ಜೆಟ್ಗಳಿಲ್ಲ, ಜೊತೆಗೆ ಏರ್ ಡಿಫೆನ್ಸ್ ಸಿಸ್ಟಮ್ಗಳು ಕೂಡ ಇಲ್ಲ. ಪಾಕಿಸ್ತಾನದವರು ಹೆಲಿಕಾಪ್ಟರ್ ಅನ್ನು ತೆಗೆದುಕೊಂಡು ಹೋಗಿಬೇಕಾದರೂ ಅಫ್ಘಾನಿಸ್ತಾನದ ಮೇಲೆ ಬಾಂಬ್ ಹಾಕಬಹುದು, ಅಥವಾ ತನ್ನ ಬಳಿಯಲ್ಲಿರುವಂತಹ ಅತ್ಯಂತ ಕಡಿಮೆ ದರ್ಜೆಯ ಫೈಟರ್ ಜೆಟ್ಗಳನ್ನು ಬೇಕಾದರೂ ಅಫ್ಘಾನಿಸ್ತಾನದ ಮೇಲೆ ದಾಳಿಗೆ ಬಳಸಿಕೊಳ್ಳಬಹುದು. ಹೀಗಿದ್ರೂ ಸಹ ಅಮೆರಿಕ ಪಾಕಿಸ್ತಾನದಲ್ಲಿರುವಂತಹ F-16ಗಳನ್ನು ಅಪ್ಗ್ರೇಡ್ ಮಾಡ್ತಾ ಇದೆ ಅಂತಂದ್ರೆ ಅದರ ಉದ್ದೇಶ ಬಹಳ ಸ್ಪಷ್ಟವಾಗಿದೆ. ಭಾರತದ ವಿರುದ್ಧವೇ ಇದರ ಬಳಕೆ ಆಗತ್ತೆ. ಭಾರತವನ್ನು ಬೆದರಿಸೋದಕ್ಕೆ, ಭಾರತವನ್ನು ನಿಗಾದಲ್ಲಿಡೋದಕ್ಕೋಸ್ಕರವಾಗಿ ಪಾಕಿಸ್ತಾನವನ್ನು ಅಮೆರಿಕ ಈ ರೀತಿಯಾಗಿ ಚೂ ಬಿಡ್ತಾ ಇರುವಂತಹದ್ದು 100ಕ್ಕೆ 100 ಸತ್ಯ. ಅದರಲ್ಲೇನು ಡೌಟ್ ಇಲ್ಲ. ಈಗ ನಿಮಗೆ ಇನ್ನೊಂದು ಪ್ರಶ್ನೆ ಬರ್ತಾ ಇರಬಹುದು, ಹಾಗಾದ್ರೆ ಪಾಕಿಸ್ತಾನದ ಬಳಿ ಇರುವಂತಹ F-16 ಯುದ್ಧ ವಿಮಾನಗಳನ್ನು ಅಮೆರಿಕ ಅಪ್ಗ್ರೇಡ್ ಮಾಡಿದ್ದೇ ಆದರೆ ಭಾರತಕ್ಕೆ ನಿಜವಾಗ್ಲೂ ಕೂಡ ಥ್ರೆಟ್ ಆಗುತ್ತಾ? ನಮ್ಮ ರಫೇಲ್ಗಳು ಅದನ್ನು ಎದುರಿಸೋದಕ್ಕೆ ಸಾಧ್ಯ ಆಗೋದಿಲ್ವಾ? ಹೀಗೆಲ್ಲ ನೀವು ಪ್ರಶ್ನೆ ಕೇಳಿದ್ದೆ ಆದರೆ ಪಾಕಿಸ್ತಾನಕ್ಕೆ ಇನ್ನೂ 100 ಹೊಸದಾದಂತಹ F-16 ಅನ್ನು ಕೊಟ್ಟರೂ ಕೂಡ ಭಾರತ ಏನು ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ. ಯಾಕೆ ಅಂತಂದ್ರೆ ಈ F-16 ಯುದ್ಧ ವಿಮಾನಗಳಿದಾವಲ್ಲ, ಇವೆಲ್ಲವೂ ಕೂಡ 4th ಜನರೇಷನ್ನ ಯುದ್ಧ ವಿಮಾನಗಳು. ಭಾರತದ ರಫೇಲ್ ಇದೆಯಲ್ಲ, ಇದು 4.5 ಜನರೇಷನ್ನ ಯುದ್ಧ ವಿಮಾನ, ಅತ್ಯಂತ ಆಧುನಿಕವಾದಂತಹ ಯುದ್ಧ ವಿಮಾನ. ಪಾಕಿಸ್ತಾನದ ಬಳಿಯಲ್ಲಿರುವಂತಹ ಈ F-16 ಯುದ್ಧ ವಿಮಾನಗಳು 1980ರ ದಶಕದ್ದು, ಅಂದ್ರೆ ಮುದಿ ಯುದ್ಧ ವಿಮಾನಗಳು.
ಈ ಹಿಂದೆ ಭಾರತವನ್ನು ಬೆದರಿಸುವುದಕ್ಕೋಸ್ಕರವಾಗಿ ಅಮೆರಿಕ 1983ರಲ್ಲಿ ಮೊಟ್ಟ ಮೊದಲ ಬಾರಿಗೆ F-16 ಯುದ್ಧ ವಿಮಾನಗಳನ್ನು ಪಾಕಿಸ್ತಾನಕ್ಕೆ ಕೊಡ್ತು. ಭಾರತ ಅದಕ್ಕೆ ಕೌಂಟರ್ ಮಾಡೋದಕ್ಕೋಸ್ಕರವಾಗಿ ರಷ್ಯಾದ ಸುಕೋಯ್ ಸು-30 ಯುದ್ಧ ವಿಮಾನವನ್ನು ಖರೀದಿ ಮಾಡಿದೆ. ಈ ಸು-30 MKIಗಳಿದಾವಲ್ಲ, ಇವುಗಳು ಕೂಡ 4th ಜನರೇಷನ್ನ ಯುದ್ಧ ವಿಮಾನಗಳು. ಒಂದು ಹಂತದಲ್ಲಿ ಹೇಳಬೇಕು ಅಂತಂದ್ರೆ F-16ಗಿಂತಲೂ ಕೂಡ ಶಕ್ತಿಶಾಲಿಯಾದಂತಹ ಯುದ್ಧ ವಿಮಾನಗಳು. ಇದರಲ್ಲಿ ಇನ್ನೂ ಒಂದು ಇಂಟ್ರೆಸ್ಟಿಂಗ್ ವಿಚಾರ ಇದೆ. ಅದೇನು ಕೇಳಿದ್ರೆ, ಈ ಸು-30 ಇದೆಯಲ್ಲ, ಇದನ್ನು ಭಾರತವೇ ತಯಾರು ಮಾಡುತ್ತೆ. ಅದರ ಕಂಪ್ಲೀಟ್ ಪ್ರೊಡಕ್ಷನ್ ಸಿಸ್ಟಮ್ ಭಾರತದಲ್ಲೇ ಇದೆ. ಭಾರತ ಯಾವಾಗ ಬೇಕಾದರೂ ಅದನ್ನು ತಯಾರು ಮಾಡಿಕೊಳ್ಳಬಹುದು, ತನ್ನ ಫ್ಲೀಟನ್ನು ಹೆಚ್ಚು ಮಾಡಿಕೊಳ್ಳಬಹುದು. ಅಂತಹ ಸಪ್ಲೈ ಚೈನ್ ಅನ್ನು ಭಾರತ ಹೊಂದಿದೆ. ಆದರೆ F-16 ವಿಚಾರದಲ್ಲಿ ಪಾಕಿಸ್ತಾನಕ್ಕೆ ಆ ರೀತಿಯಾದಂತಹ ಯಾವುದೇ ಶಕ್ತಿ ಇಲ್ಲ. ಅವರು ಅದಕ್ಕೆ ಒಂದು ಬೋಲ್ಟು ನಟ್ಟು ಬೇಕಾದರೂ ಕೂಡ ಅಮೆರಿಕದ ಮುಂದೆ ಕೈಕಟ್ಟಿ ನಿಲ್ಲಬೇಕು. ಮಿತ್ರರೇ, ಇನ್ನೂ ಒಂದು ಮಾಹಿತಿ ಏನಿದೆ ಕೇಳಿದ್ರೆ, ಆಪರೇಷನ್ ಸಿಂಧೂರದ ಸಂದರ್ಭದಲ್ಲಿ ಪಾಕಿಸ್ತಾನದ ಈ F-16ಗಳಿಗೆ ಭಾರೀ ಪ್ರಮಾಣದಲ್ಲಿ ಹಾನಿಯಾಗಿದೆ. ಈ ಆಸಿಮ್ ಮುನೀರ್ ಅಮೆರಿಕದ ಮುಂದೆ ಭಿಕ್ಷೆ ಬೇಡಿದ್ದಾನೆ, ಏನಾದರೂ ಮಾಡಿ ಅವುಗಳನ್ನು ರಿಪೇರಿ ಮಾಡಿಕೊಡಿ ಅಂತ. ಅದಕ್ಕೋಸ್ಕರವಾಗಿ ಅಮೆರಿಕ ಈ ಹಣವನ್ನು ಬಿಡುಗಡೆ ಮಾಡಿದೆ. ಟ್ರಂಪ್ ಅವರು ಉದಾರತೆಯನ್ನು ತೋರಿಸಿದ್ದಾರೆ ಎನ್ನುವಂತಹ ಮಾತು ಕೂಡ ಕೆಲವರಿಂದ ಕೇಳಿಬರ್ತಾ ಇದೆ. ಯಾಕೆ ಕೇಳಿದ್ರೆ, ಆಪರೇಷನ್ ಸಿಂಧೂರದ ಸಂದರ್ಭದಲ್ಲಿ ಈ F-16 ಯುದ್ಧ ವಿಮಾನಗಳನ್ನು ಪಾಕಿಸ್ತಾನ ತನ್ನ ಹ್ಯಾಂಗರ್ನಲ್ಲಿ ನಿಲ್ಲಿಸಿಟ್ಟಿತ್ತು. ಅಲ್ಲಿಗೆ ನಮ್ಮ ಬ್ರಹ್ಮೋಸ್ ಮೂಲಕವಾಗಿ ಭಾರತ ದಾಳಿ ಮಾಡಿತ್ತು. ಹೀಗಾಗಿ ನಿಂತಲ್ಲೇ ಈ F-16 ಯುದ್ಧ ವಿಮಾನಗಳು ಹಾನಿಗೊಳಗಾಗಿದ್ವು. ಈಗ ಅವುಗಳನ್ನು ರೆಡಿ ಮಾಡಬೇಕಾದಂತಹ ಅನಿವಾರ್ಯತೆ ಪಾಕಿಸ್ತಾನಕ್ಕೆ ಸೃಷ್ಟಿಯಾಗಿರೋದ್ರಿಂದಾಗಿ ಅಮೆರಿಕ ಈ ಸಹಾಯ ಮಾಡ್ತಾ ಇದೆ ಎನ್ನುವಂತಹ ಮಾತು ಕೂಡ ಇದೆ. ಮಿತ್ರರೇ, ಅಮೆರಿಕ ಏನಾದರೂ F-35 ಯುದ್ಧ ವಿಮಾನವನ್ನು ಪಾಕಿಸ್ತಾನಕ್ಕೆ ಕೊಟ್ಟರೆ ಭಾರತ ತಲೆ ಕೆಡಿಸ್ಕೊಳ್ಬೇಕು. ಅದನ್ನು ಬಿಟ್ಟು ಈ F-16 ಯುದ್ಧ ವಿಮಾನಗಳನ್ನು ಅಪ್ಗ್ರೇಡ್ ಮಾಡಲಿ, ಇನ್ನಷ್ಟು ಹೊಸತನ್ನು ಕೊಡಲಿ, ಭಾರತ ಯಾವುದೇ ರೀತಿಯಲ್ಲೂ ತಲೆ ಕೆಡಿಸ್ಕೊಳ್ಳೋದು ಬೇಕಾಗಿಲ್ಲ. ಇದಕ್ಕೆ ಮುಖ್ಯ ಕಾರಣ ಏನು ಕೇಳಿದ್ರೆ, ಈ F-16 ಆಗಸದಲ್ಲೇ ಭಸ್ಮ ಮಾಡುವಂತಹ ತಾಕತ್ತು ನಮ್ಮ S-400 ಏರ್ ಡಿಫೆನ್ಸ್ ಸಿಸ್ಟಮ್ಗೆ ಇದೆ. ಹೀಗಾಗಿ ಪಾಕಿಸ್ತಾನಕ್ಕೆ ಅಮೆರಿಕ ಈ F-16 ಯುದ್ಧ ವಿಮಾನಗಳನ್ನು ಅಪ್ಗ್ರೇಡ್ ಮಾಡಿಕೊಟ್ರೂ ಕೂಡ ಯುದ್ಧದಂತಹ ಸನ್ನಿವೇಶದಲ್ಲಿ ಅದನ್ನು ಬಳಸೋದಕ್ಕೆ ಅನುಮತಿಯನ್ನು ಅಮೆರಿಕ ಕೊಡೋದಿಲ್ಲ. ಕಾರಣ ಇಷ್ಟೇ, ರಷ್ಯಾ ನಿರ್ಮಿತ S-400 ಏರ್ ಡಿಫೆನ್ಸ್ ಸಿಸ್ಟಮ್ F-16 ಹೊಡೆದು ಹಾಕ್ತು ಅಂತಾದರೆ ಅದು ಅಮೆರಿಕಾಗೆ ಗರ್ವಭಂಗ ಆಗತ್ತೆ, ಅವಮಾನ ಆಗತ್ತೆ. ಹೀಗಾಗಿ ಅವರು ಅದಕ್ಕೆ ಆಸ್ಪದವನ್ನೇ ಕೊಡೋದಿಲ್ಲ. ಒಟ್ಟಿನಲ್ಲಿ ಮಿತ್ರರೇ, ಟ್ರಂಪ್ ಮಾಡ್ತಾ ಇರುವಂತಹ ಇತ್ತೀಚಿನ ಎಲ್ಲ ಕೆಲಸಗಳು ಕೂಡ ಅತ್ಯಂತ ಮೂರ್ಖತನದಿಂದ ಕೂಡಿದೆ. ಪಾಕಿಸ್ತಾನದಿಂದ ತನಗೇನೋ ಲಾಭ ಆಗ್ತಾ ಇದೆ, ಪಾಕಿಸ್ತಾನದ ಈ ನಾಲಾಯಕ ನಾಯಕರುಗಳು ತನಗೇನೋ ಬಕೆಟ್ ಹಿಡಿತಾ ಇದ್ದಾರೆ ಎನ್ನುವಂತಹ ಏಕೈಕ ಕಾರಣಕ್ಕೋಸ್ಕರವಾಗಿ ಟ್ರಂಪ್ ಈ ರೀತಿಯ ಮೂರ್ಖತನದ ನಿರ್ಧಾರ ಮಾಡ್ತಾ ಇದ್ದಾರಲ್ಲ, ಇದು ಭವಿಷ್ಯದ ಇತಿಹಾಸದಲ್ಲಿ ಟ್ರಂಪ್ ಅವರ ಹೆಸರನ್ನ ಬಹಳ ಕೆಟ್ಟದಾಗಿ ದಾಖಲು ಮಾಡುತ್ತೆ. ಮಿತ್ರರೇ, ಈ ಎಲ್ಲ ವಿಚಾರಗಳ ಕುರಿತಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು? ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ